ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಅನದರ್ ವ್ಲಾಗ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀನಿ. ನಾನು ತುಂಬ ಚಲೋ ಇದ್ದೀನಿ. ಸೊ ಇವತ್ತಿನ ದಿನ ನಾವು ಹಾಲ್ ಟಿಕೆಟ್ ಇಸ್ಕೊಂಬರಕ್ಕೆ ಹೊಂಟಿವ್ರಿ ಕಾಲೇಜಿಗೆ. ಮೊನ್ನೆ ಸಿಕ್ಕಿರ್ಲಿಲ್ಲ. ಬೆಳಿಗ್ಗೆನೆ ಚಾಯ್ ಕುಡಿದ್ರೆ ಸ್ವಲ್ಪ ಮೈಂಡ್ ಫ್ರೆಶ್ ಇರುತ್ತಂತ ಕರ್ನಾಟಕ ಕೆಫೆದಾಗ ಒಂದು ಚಾ ಕುಡಿದ್ರಿ. ಅಲ್ಲಿಂದ ಡೈರೆಕ್ಟ್ ಕಾಲೇಜ್ ಹೋಗಿ ಹಾಲ್ ಟಿಕೆಟ್ ಇಸ್ಕೊಂಡು ಕೆಳ ಬಂದ ಕ್ಯಾಂಟೀನ್ದಾಗ ಐಸ್ ಕ್ರೀಮ್ ತಿನ್ಬೇಕಂತ ನಿಂತಿದ್ವಿ. ಸೊ ನಮ್ಮ ಕ್ಯಾಂಟೀನ್ ಆಂಟಿಯವರು ನನ್ನೆಲ್ಲ ವ್ಲಾಗ್ ವಿಡಿಯೋಸ್ ನೋಡ್ತಾರಂತ್ರಿ. ಅದ್ರ ಬಗ್ಗೆ ಹೇಳತ್ತಿದ್ರ ಬಹಳ ಖುಷಿ ಅನಿಸ್ತು. ಸೊ ಆಂಟಿಗೆ ನೋಡ್ರಿ ವಿಡಿಯೋಕ್ಕೆ ಎಷ್ಟು ನಾಚ್ಕೊಳತ್ತಿದ್ರಂತ. ಅಂತ ಹೇಳ್ರಿ ನನ್ನ ವ್ಲಾಗ್ ಹೆಂಗೆ ಬರತ್ತ ಅಂತ. ಅದಂತ ಥ್ಯಾಂಕ್ಸ್ ರೀ ಆಂಟಿ. ಐಸ್ ಕ್ರೀಮ್ ತಿನ್ಕೊಂಡು ಹಾಸ್ಟೆಲ್ ಸೈಡ್ ಹೋದ್ವಿ. ಸಂಜೆ ಕಡೆ ಏನಾದ್ರೂ ಸ್ನಾಕ್ಸ್ ತಗೋಬೇಕಂತ ಹೊರಗಡೆ ಬಂದಿದ್ವಿ. ಹೋಗುವಾಗ 3 ಸಣ್ಣ ಬೆಕ್ಕಿನ ಮರಿಗಳು ಕಂಡೂರಿ ನಮಗಲ್ಲೇ. ಎರಡಂತರೂ ಭಾಳ ಚೂಟಿ ಇದ್ದೀವ್ರಿ, ಕೈಗೆ ಸಿಗಾಕತ್ತಿದ್ದಿಲ್ಲ. ಸೊ ಭಾಳ ಹೊತ್ತನ ಟ್ರೈ ಮಾಡಿದ್ಮೇಲೆ ಒಂದು ಬೆಕ್ಕಿನ ಮರಿ ಸಿಕ್ತ್ರಿ ನಮ್ಗೆ. ಯಾರೋ ಇಲ್ಲಿ ಬಿಟ್ಟು ಹೋಗ್ಯಾರ ಅಂತ ಕಾಣಿಸತ್ತಿತ್ತು. ಕಾವು ಇದನ್ನ ಬಿಡಕ್ಕೆ ಮನ್ಸ ಬರೋದು ನನಗೆ. ಏನು ಮಾಡೋದು, ತೊಗೊಂಡೋಗೋಣ. ನೋಡ್ಲಿ ಎಷ್ಟು ಕ್ಯೂಟ್ ಐತದ ಕಾವು. ನೀನು ಬಿಟ್ಟೋಗಿರೇನು? ಸ್ವಲ್ಪ ಹೊತ್ತಲ್ಲಿ ಅದು ನನ್ನ ಹತ್ರ ಭಾಳ ಕಂಫರ್ಟ್ ಫೀಲ್ ಆಗಿತ್ತು. ನಾವೇ ಹಾಸ್ಟೆಲ್ದಾಗ ಇರೋ ಕಾರಣ ತೊಗೊಂಡು ಹೋಗಕ್ಕಂದ್ರೂ ಹಾಕಿರ್ಲಿಲ್ಲ. ಸೊ ಅವುಗಳು ನೋಡಿ ಪಾಪನ ಅನ್ಸತ್ತಿತ್ತು, ಅವುಗಳನ್ನ ಅಲ್ಲೇ ಬಿಟ್ವಿ. ಸೊ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ರೀ. ಸಿಗೋಣ್ರಿ ಮುಂದಿನ ಬ್ಲಾಗ್ದಾಗ. ಅಲ್ಲಿವರೆಗೂ ಬಾಯ್.